ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಆ ವ್ಯಾಲಿಡಿಕ್ಷನ್ ಫಾರ್ಬಿಡಿಂಗ್ ಮಾರ್ನಿಂಗ್. ಬರೆದವರು ಜಾನ್ ಡನ್. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಕೃತಿಯನ್ನು ಜಾನ್ ಡನ್ ಅವರು ತನ್ನ ಹೆಂಡತಿಗಾಗಿ ಬರೆದಿದ್ದರು. ಈ ಕವಿತೆ ಜಾನ್ ಡನ್ ಅವರು ಬರೆದ ಬಹಳ ಪ್ರಸಿದ್ಧ ಕವಿತೆಗಳಲ್ಲಿ ಒಂದಾಗಿದೆ. ಇಲ್ಲಿ ಜಾನ್ ಡನ್ ಅವರು ಇಬ್ಬರು ಲವರ್ಸ್ಗಳನ್ನು ಕಂಪಾಸ್ನ ಎರಡೂ ತುದಿಗಳಿಗೆ ಕಂಪೇರ್ ಮಾಡಿದ್ದಾರೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆದ ಕವಿತೆಯಾಗಿದೆ. ಜಾನ್ ಡನ್ ಅವರು ತನ್ನ ಸ್ವಂತ ಅನುಭವಗಳನ್ನು ತುಂಬ ವಿಸ್ತಾರವಾಗಿ ಈ ಕವಿತೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಹಾಗಿದ್ರೆ ಬನ್ನಿ ನೋಡೋಣ ಜಾನ್ ಡನ್ ಅವರ ಕವಿತೆ. ಎಲ್ಲದಕ್ಕಿಂತ ಮೊದಲಾಗಿ ಈ ಕವಿತೆಯ ಟೈಟಲ್ ಏನು ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅದರ ಬ್ಯಾಕ್ಗ್ರೌಂಡನ್ನು ಅರ್ಥ ಮಾಡಿಕೊಂಡ್ರೆ ಈ ಕವಿತೆ ತುಂಬ ಸರಳವಾಗಿ ಅರ್ಥ ಆಗುವಂತಿದೆ. ವ್ಯಾಲಿಡಿಕ್ಷನ್ ಅಂದರೆ ಯಾರಿಗಾದರೂ ವಿದಾಯ ಹೇಳುವಂತಹದ್ದು. ವ್ಯಾಲಿಡಿಕ್ಟ್ರಿ ಅಂತ ಹೇಳ್ತೇವಲ್ಲ, ಅದೇ ರೀತಿ ಶುಭ ವಿದಾಯ ಅಥವಾ ಬೀಳ್ಕೊಡುಗೆ ಅನ್ನುವ ಅರ್ಥವನ್ನು ಕೊಡುತ್ತದೆ. ಯಾರಾದರೂ ಒಬ್ಬರು ಬೇರೆ ಕಡೆ ಹೋಗುವುದಿದ್ದರೆ ಅವರನ್ನು ಬಿಟ್ಟು ಕೊಡುವ ರೀತಿ ವ್ಯಾಲಿಡಿಕ್ಷನ್. ಫಾರ್ಬಿಡಿಂಗ್ ಮಾರ್ನಿಂಗ್ ಅಂದರೆ ಈ ವಿದಾಯವೇ ಒಬ್ಬ ವ್ಯಕ್ತಿಯನ್ನು ಬೇಸರದ ಕಡೆಗೆ, ದುಃಖದ ಕಡೆಗೆ ಕರೆದುಕೊಂಡು ಹೋಗುವಂತಹದ್ದು, ಈಡು ಮಾಡುವಂತಹದ್ದು. ಈ ಕವಿತೆಯನ್ನು ಜಾನ್ ಡನ್ ಅವರು ತನ್ನ ಪತ್ನಿಗಾಗಿ ಬರೆದಿದ್ದರು. ಜಾನ್ ಡನ್ ಅವರ ಪ್ರೆಗ್ನೆಂಟ್ ವೈಫ್ ಆ್ಯನ್ ಮೋರ್ ಅವರಿಗೋಸ್ಕರ ಬರೆಯಲಾಗಿತ್ತು. ಜಾನ್ ಡನ್ ಅವರು ತನ್ನ ಪತ್ನಿಯನ್ನು ಮದುವೆಯಾಗುವ ಮೊದಲೇ ಜೈಲಿಗೆಲ್ಲ ಹೋಗಿ ಬಂದಿದ್ದರು. ಈ ಕವಿತೆಯನ್ನು ಅವರು ಯುರೋಪಿಗೆ ತಿರುಗಾಡಲಿಕ್ಕೆ ಹೋಗುವ ಮುಂಚೆ ಬರೆದ ಸಿಚುವೇಶನ್ ಆಗಿತ್ತು. ತನ್ನ ದೋಸ್ತಾದ ರಾಬರ್ಟ್ ರೋಸ್ನೊಟ್ಟಿಗೆ ಫ್ರಾನ್ಸ್ ದೇಶಕ್ಕೆ ಹೊರಡುವಾಗ ಬರೆದಂತಹ ಆ ಸಿಚುವೇಶನ್ನ ಕುರಿತಾಗಿ ಬರೆದಂತಹ ಕವಿತೆಯಾಗಿದೆ. ಇವರ ಈ ಬೀಳ್ಕೊಡುಗೆಯಿಂದಾಗಿ ಅವರ ಪತ್ನಿಗೆ ತುಂಬಾ ನಿರಾಶೆಯಾಗಿತ್ತು. ಆ್ಯನ್ ಅವರು ಆ ಸಮಯದಲ್ಲಿ ಪ್ರೆಗ್ನೆಂಟ್ ಕೂಡ ಆಗಿದ್ದರು. 1611 ಅಥವಾ 1612 ಆ ಸಮಯದಲ್ಲಿ ನಡೆದಂತಹ ಸನ್ನಿವೇಶ ಇದಾಗಿತ್ತು. ತನ್ನ ಪತ್ನಿಗೆ ತಾನು ಮಾಡಿದಂತಹ ನಿರಾಶೆ, ಅವಳು ಅನುಭವಿಸಿದ ವೇದನೆಯ ಕುರಿತಾಗಿ ಈ ಕವಿತೆ ನಿಂತಿದೆ. ಕವಿ ಹೇಳ್ತಾರೆ, ನಮ್ಮ ಪ್ರೀತಿ ಅನ್ನೋದು ಬರೀ ಫಿಸಿಕಲ್ ಅಲ್ಲ. ನಾನು ದೂರ ಹೋಗ್ತಾ ಇದ್ದೇನೆ ಅಂದ ತಕ್ಷಣ ನಿರಾಶೆ ಆಗುವ ಅಗತ್ಯತೆ ಇಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿನ ಪ್ರೀತಿ ಅದು ಫಿಸಿಕಲ್ ಅಲ್ಲ, ಅದು ಸ್ಪಿರಿಚುವಲ್ ಲವ್ ಆಗಿದೆ. ನಾನು ನಿನ್ನ ಹತ್ರ ಇರಲಿ ಅಥವಾ ದೂರವಾಗಿರಲಿ, ನಮ್ಮ ಪ್ರೀತಿಯ ಮೇಲೆ ಯಾವುದೇ ಅದು ಪ್ರಭಾವವನ್ನು ಬೀರುವುದಿಲ್ಲ. ಈ ಮಾತುಗಳನ್ನು ಜಾನ್ ಡನ್ ಅವರು ತನ್ನ ಕೃತಿಯ ಮೂಲಕ, ಕವಿತೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ಕವಿತೆಯನ್ನು ನೋಡುತ್ತಿದ್ದರೆ, ಆಸ್ ವರ್ಚುವಸ್ ಮೆನ್ ಪಾಸ್ ಮೈಲ್ಡಿ ಅವೇ. ವರ್ಚುವಸ್ ಆಗಿರುವ ಅಥವಾ ನೋಬಲ್ ಆಗಿರುವ ಮನುಷ್ಯರು ತಾವು ಸಾಯುವ ಕ್ಷಣದಲ್ಲಿ ಕೂಡ ತುಂಬ ಶಾಂತವಾಗಿ, ಸೈಲೆಂಟಾಗಿ ಹೋಗ್ತಾರೆ, ಮುಕ್ತಿಯನ್ನು ಹೊಂದ್ತಾರೆ. ಆ್ಯಂಡ್ ವಿಸ್ಪರ್ ಟು ದೇಯರ್ ಸೋಲ್ಸ್ ಟು ಗೋ. ಶಾಂತವಾಗಿ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ತುಂಬ ಸೈಲೆಂಟಾಗಿ ಹೇಳ್ತಾ ಹೋಗ್ತಾರೆ. ಶಾಂತವಾಗಿ ತನ್ನ ಆತ್ಮವನ್ನು ಈ ಪ್ರಪಂಚದಿಂದ ಹೊರಗೆ ಹೋಗಲಿಕ್ಕೆ ಸಹಕಾರಿಯಾಗ್ತಾರೆ. ವೈಲ್ಸ್ ಸಮ್ ಆಫ್ ದೇಯರ್ ಸ್ಯಾಡ್ ಫ್ರೆಂಡ್ಸ್ ಡೂ ಸೇ. ಯಾವಾಗ ಇಂತಹ ವರ್ಚುವಸ್ ಆಗಿರುವ, ನೋಬಲ್ ಆಗಿರುವ, ತುಂಬ ಜೆಂಟಲ್ ಮ್ಯಾನ್ ಆಗಿರುವಂತಹ ಜನಗಳು ತೀರ್ಕೊಂಡಾಗ ಅವರ ಫ್ರೆಂಡ್ಸ್ಗಳು ಕೆಲವೊಬ್ಬರು ಮಾತಾಡ್ತಾರೆ, ಏನಂದರೆ ದ ಬ್ರೆತ್ ಗೋಸ್ ನಾವ್ ಆ್ಯಂಡ್ ಸಮ್ ಸೇ ನೋ. ಅದಂದರೆ ಈ ಜನರನ್ನು ಇನ್ನೂ ಸ್ವಲ್ಪ ಸಮಯ ಉಳಿಸಿಕೊಳ್ಳಬಹುದಾಗಿತ್ತು, ಆದರೆ ಕೆಲವೊಬ್ಬರು ಹೇಳ್ತಾರೆ ಇಲ್ಲ, ಇಂತಹ ಜನರನ್ನು ಮರಣ ಹೊಂದುವುದಕ್ಕೆ ಬಿಡಲೇಬಾರ್ದು. ಆದರೆ ವರ್ಚುವಸ್ ಆಗಿರುವ ಮನುಷ್ಯರಿಗೆ ಯಾವುದೇ ಕಂಪ್ಲೇಂಟ್ಸ್ ಇರುವುದಿಲ್ಲ, ಅವರು ಸೈಲೆಂಟಾಗಿ ಹೋಗ್ತಾರೆ. ಈ ಎಲ್ಲ ವಿಷಯಗಳನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಜಾನ್ ಡನ್ ತನ್ನ ಹೆಂಡತಿಗೆ ಈ ಎಲ್ಲ ಮಾತುಗಳನ್ನು ಹೇಳ್ತಾರೆ. ಸೊ ಲೆಟ್ ಅಸ್ ಮೆಲ್ಟ್ ಆ್ಯಂಡ್ ಮೇಕ್ ನೋ ನಾಯ್ಸ್. ಈ ವೈಸ್ ಮ್ಯಾನ್ಗಳ ಹಾಗೆ, ನೋಬಲ್ ಮ್ಯಾನ್ಗಳ ಹಾಗೆ ನಾವು ಕೂಡ ಒಬ್ಬರು ಇನ್ನೊಬ್ಬರು ಇದೇ ರೀತಿಯಾಗಿ ಬೇರೆ ಬೇರೆ ಆಗುವ ಅಗತ್ಯತೆ ಇದೆ. ಅಲ್ಲಿ ಯಾವುದೇ ಶಬ್ದದ, ಬೊಬ್ಬೆ ಹೊಡೆಯುವ, ಕಿರ್ಚಾಡುವ ಅಥವಾ ಚೀರಾಡುವ ಅಗತ್ಯತೆ ಇಲ್ಲ. ಯಾವುದೇ ವಾಯ್ಸ್ ಮಾಡಬೇಕಾಗಿಲ್ಲ. ನೋ ನಾಯ್ಸ್. ನೋ ಟಿಯರ್ ಫ್ಲಡ್ಸ್ ನಾರ್ ಸೈ ಟೆಂಪೆಸ್ ಮೋ. ಕಣ್ಣೀರನ್ನು ಪ್ರವಾಹದ ಹಾಗೆ ಹರಿಸುವ ಅಗತ್ಯತೆ ಇಲ್ಲ. ಹಾಗೆಯೇ ನಿಟ್ಟುಸಿರನ್ನು ಟೆಂಪೆಸ್ನ ಹಾಗೆ, ಅಂದರೆ ಒಬ್ಬ ದೊಡ್ಡ ಸೈಕ್ಲೋನ್ನ ಹಾಗೆ ಮೂವ್ಮೆಂಟ್ ಮಾಡುವಂತಹ, ಹೊರಡಿಸುವಂತಹ ಆ ಸಿಚುವೇಶನ್ ಕ್ರಿಯೇಟ್ ಮಾಡುವ ಅಗತ್ಯತೆ ಇಲ್ಲ. ಇಟ್ ವ ಪ್ರಫನೇಷನ್ ಆಫ್ ಅವರ್ ಜಾಯ್. ಈ ರೀತಿ ಮಾಡೋದ್ರಿಂದ ಒಬ್ಬರು ಇನ್ನೊಬ್ಬರ ಜಾಯ್ ಅಥವಾ ಸಂತೋಷಕ್ಕೆ ಪ್ರಫನೇಷನ್ ಅಂದರೆ ಇನ್ಸಲ್ಟ್ ಮಾಡಿದ ಹಾಗೆ ಆಗುತ್ತದೆ. ಟು ಟೆಲ್ ದ ಲೇಟಿ ಅವರ್ ಲವ್. ನಾವು ಈ ಪ್ರಪಂಚಕ್ಕೆ ನಮ್ಮ ಪ್ರೀತಿಯ ಕುರಿತಾಗಿ ಹೇಳಬೇಕಾಗಿದೆ. ಇಲ್ಲಿ ಲೇಟಿ ಅಂದರೆ ಪ್ರಪಂಚ. ಯಾವುದೇ ರೀತಿಯ ಶಬ್ದವನ್ನು ಮಾಡದೆ ಇಬ್ಬರು ಸೈಲೆಂಟಾಗಿ ಬೇರೆ ಬೇರೆ ಆಗಬೇಕಾಗಿದೆ. ಮೂವಿಂಗ್ ಆಫ್ ದಿ ಅರ್ತ್ ಬ್ರಿಂಗ್ಸ್ ಹಾರ್ಮ್ಸ್ ಆ್ಯಂಡ್ ಫಿಯರ್ಸ್. ಈ ಮೂಮೆಂಟ್ ಆಗುವಂತಹ ಅರ್ತ್ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸನ್ನು ತರ್ತದೆ. ಅದರಲ್ಲಿ ಅರ್ತ್ ಕ್ವಿಕ್ ಇರ್ಬೋದು, ಬೇರೆ ಬೇರೆ ರೀತಿಯ ನ್ಯಾಚುರಲ್ ಡಿಸಾಸ್ಟರ್ ಅಂತ ಏನು ಕರಿತೇವೆ ಅದೆಲ್ಲವನ್ನು ಈ ಭೂಮಿ ನಮಗೆ ತರ್ತದೆ. ಅದು ಬರುವಾಗ ನಮಗೆ ಒಂದಷ್ಟು ಹಾರ್ಮ್ಗಳು, ತೊಂದರೆ ಆಗ್ತದೆ. ಅದರೊಟ್ಟಿಗೆ ಆ ತೊಂದರೆಗಳಿಂದ ಮನುಷ್ಯನಲ್ಲಿ ಭಯ ಕೂಡ ಹುಟ್ಟುತ್ತದೆ.
ಮೆನ್ ರಾಕೆನ್ ವಾಟ್ ಇಟ್ ಡಿಡ್ ಆ್ಯಂಡ್ ಮೆಂಟ್. ಇಲ್ಲಿ ಇರುವಂತಹ ಮನುಷ್ಯರಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಏನಾಗುತ್ತದೆ ಮುಂದೆ, ಅದಕ್ಕೆ ಇರುವ ಸೊಲ್ಯೂಷನ್ ಏನು. ಜನಗಳಿಗೆಲ್ಲ ಅನುಮಾನ ಆಗ್ತದೆ, ಈ ಭೂಕಂಪ ಅನ್ನೋದು ಎಷ್ಟೊಂದು ದೊಡ್ಡ ನಷ್ಟವನ್ನು, ಜನಹಾನಿ, ಆಸ್ತಿ ಹಾನಿಯನ್ನು ಮಾಡ್ತದೆ ಅನ್ನೋದು. ಬಟ್ ಟ್ರಾಪಿಟೇಷನ್ ಆಫ್ ದ ಸ್ಪಿಯರ್ಸ್, ಆಕಾಶದಲ್ಲಿ ಒಂದಷ್ಟು ಪ್ಲಾನೆಟ್ಸ್ಗಳಿದೆ, ಅವುಗಳು ಸತತವಾಗಿ ತಿರುಗ್ತಾನೇ ಇರ್ತದೆ, ಮೂಮೆಂಟ್ ಆಗ್ತಾನೆ ಇರ್ತದೆ. ದೋ ಗ್ರೇಟರ್ ಫಾರ್ ಈಸ್ ಇನ್ನೋಸೆಂಟ್. ಕೆಲವೊಂದು ಸಲ ಒಂದು ಗ್ರಹ ಇನ್ನೊಂದು ಗ್ರಹದ ತುಂಬ ಹತ್ತಿರ ಬಂದರೆ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ದೂರ ಹೋಗ್ತದೆ. ಆ ಗ್ರಹಗಳೆಲ್ಲ ಯಾವತ್ತೂ ಮೂಮೆಂಟಲ್ಲಿ ಇರುವ ಕಾರಣ ಒಂದು ಸಲ ಈ ಅರ್ಥಕ್ವಿಕ್ ಆಗೋದು, ಏನಾದರೂ ಡಿಸಾಸ್ಟರ್ ಆಗುವಂತಹದ್ದು ಈ ಗ್ರಹಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ತುಂಬ ಸಣ್ಣ ವಿಷಯ. ಈ ಸಣ್ಣ ವಿಷಯಗಳೆಲ್ಲ ಮ್ಯಾಟರ್ ಆಗೋದೇ ಇಲ್ಲ. ಹಾಗೆ ನಮ್ಮ ಪ್ರೀತಿ ಕೂಡ ಅದು ಸಣ್ಣದಲ್ಲ, ಬೃಹತ್ತಾದ ವಿಷಯವಾಗಿದೆ. ಹಾಗಾಗಿ ಅದು ಮ್ಯಾಟರ್ ಆಗೋದಿಲ್ಲ. ಹೇಗೆ ಗ್ರಹಗಳಿಗೆ ತನ್ನ ಮೊಮೆಂಟಲ್ಲಿ ಆಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳು ದೊಡ್ಡ ವಿಷಯ ಅನಿಸೋದೇ ಇಲ್ವಾ, ಹಾಗೆ ನಮ್ಮ ಪ್ರೀತಿ ಕೂಡ ಒಂದು ಬೃಹತ್ತಾದ ಕಲ್ಪನೆ. ಅಲ್ಲಿ ಕೂಡ ನಾವಿಬ್ಬರು ಸ್ವಲ್ಪ ಸಮಯಕ್ಕೆ ಬೇರೆ ಬೇರೆ ಆದರೆ ತಲೆಕೆಡಿಸುವ ಅವಶ್ಯಕತೆ ಇಲ್ಲ, ಅದು ದೊಡ್ಡ ವಿಷಯವೇ ಅಲ್ಲ. ಪ್ರೀತಿಯ ಕುರಿತಾಗಿ ಹೇಳ್ತಾ ಇಲ್ಲಿ ಕವಿ ಜಾನ್ ಡನ್ ಅವರು ತನ್ನ ನಾಲೆಜ್ನ ಕುರಿತು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರಿಗಿರುವ ಸೋಲಾರ್ ಸಿಸ್ಟಮ್ನ ಕುರಿತಾಗಿ ಅವರಿಗಿದ್ದ ಕಾನ್ಸೆಪ್ಟನ್ನು ಇಲ್ಲಿ ವಿಷದಪಡಿಸ್ತಾರೆ. ಮುಂದುವರೆದು ಮುಂದಿನ 4 ಸಾಲುಗಳಲ್ಲಿ ಕವಿ ತುಂಬ ಪ್ರೀತಿಯ ಕುರಿತಾಗಿ ಒಳ್ಳೆ ಮಾತುಗಳನ್ನು ಹೇಳ್ತಾರೆ. ಡಲ್ ಸಬ್ಲನರಿ ಲವರ್ಸ್ ಲವ್. ಸಬ್ಲನರಿ ಅಂದರೆ ಸಂಸಾರ, ಸಂಸಾರದಲ್ಲಿ ಕೆಲವೊಂದು ಡಲ್ ಲವರ್ಸ್ ಅಂತ ಇರ್ತಾರೆ. ಹೂಸ್ ಸೋಲ್ ಈಸ್ ಸೆನ್ಸ್. ಅವರ ಪ್ರೀತಿ ಅನ್ನೋದು ಬರೀ ಫಿಸಿಕಲ್ ಆಗಿರ್ತದೆ. ಇಲ್ಲಿ ಸೆನ್ಸ್ ಅಂದರೆ ಫಿಸಿಕ್ಯಾಲಿಟಿ. ಅಂತಹ ಪ್ರೇಮಿಗಳು ಕೆನಾಟ್ ಅಡ್ಮಿಟ್ ಆಬ್ಸೆನ್ಸ್. ಅವರು ತನ್ನ ಆಬ್ಸೆನ್ಸನ್ನು ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೆ, ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅವರ ಪ್ರೀತಿ ಅಂತಹ ಆಬ್ಸೆನ್ಸನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಉಳಿಸಿಕೊಳ್ಳಿಲ್ಲ. ಅದು ಬರೀ ಫಿಸಿಕಲ್ ಲವ್ ಮಾತ್ರ ಆಗಿದೆ. ಬಿಕಾಸ್ ಇಟ್ ಡೋತ್ ರಿಮೂವ್ ದೋಸ್ ಥಿಂಗ್ಸ್ ವಿಚ್ ಎಲಮೆಂಟೆಡ್ ಇಟ್. ಯಾವಾಗ ಅವರಿಗೆ ತನ್ನ ಪ್ರೀತಿಸುವ ವ್ಯಕ್ತಿಗಳಿಂದ ದೂರ ಆಗ್ತಾರೆ, ಅವರು ಯಾವ ಉದ್ದೇಶಕ್ಕೆ ಪರಸ್ಪರ ಹತ್ತಿರ ಆಗಿರ್ತಾರೆ ಆ ಉದ್ದೇಶ ಕೂಡ ದೂರ ಆಗ್ತದೆ. ಅಂತಹ ಪ್ರೇಮಿಗಳು ಪರಸ್ಪರ ಬರೀ ಶಾರೀರಿಕವಾಗಿ ಮಾತ್ರ ಹತ್ತಿರ ಇರ್ತಾರೆ. ಯಾವಾಗ ಅವರ ಶರೀರ ಎರಡು ದೂರ ಆಗ್ತದೆ, ಅವರ ಪ್ರೀತಿ ಕೂಡ ಕಡಿಮೆ ಆಗ್ತದೆ. ಅವರ ಪ್ರೀತಿ ಅನ್ನೋದು ಬರೀ ಫಿಸಿಕಲ್ ಲವ್ ಆಗಿರ್ತದೆ. ಅಲ್ಲಿ ಸ್ಪಿರಿಚುವ್ಯಾಲಿಟಿಗೆ ಯಾವುದೇ ಅವಕಾಶ ಇಲ್ಲ. ಬರೀ ಫಿಸಿಕಾಲಿಟಿಗೋಸ್ಕರ ಹತ್ತಿರ ಆದವರು ಫಿಸಿಕಲ್ ಲವ್ ದೂರ ಆದಾಗ ಅವರ ಪ್ರೀತಿ ಕೂಡ ಕೊನೆ ಕಾಣ್ತದೆ. ಬಟ್ ವಿ ಬೈ ಎ ಲವ್ ಸೋ ಮಚ್ ರಿಫೈನ್ಡ್. ಆದರೆ ನಾವು ನಮ್ಮ ಪ್ರೀತಿಯ ಕಾರಣದಿಂದಾಗಿ ತುಂಬ ರೀತಿಯಲ್ಲಿ ರಿಫೈನ್ಡ್ ಆಗಿದ್ದೇವೆ. ನಾವು ತುಂಬಾ ಪ್ಯೂರ್ ಅಥವಾ ಪವಿತ್ರವಾಗಿದ್ದೇವೆ. ರಿಫೈನ್ಡ್ ಅಂದರೆ ಪವಿತ್ರಗೊಳ್ಳು. ದ್ಯಾಟ್ ಅವರ್ ಸೆಲ್ಸ್ ನೋ ನಾಟ್ ವಾಟ್ ಇಟ್ ಈಸ್. ನಮ್ಮಿಬ್ಬರಿಗೆ ಗೊತ್ತಿಲ್ಲ ಅದು ಏನು ಅನ್ನೋದು. ಇಂಟರ್ ಅಶ್ಯೂರ್ಡ್ ಆಫ್ ದ ಮೈಂಡ್. ನಮ್ಮಿಬ್ಬರಿಗೆ ನಮ್ಮ ಮನಸ್ಸಿನ ಕುರಿತು ಎಷ್ಟೊಂದು ಭರವಸೆ ಇದೆ ಎನ್ನುವುದು. ಕೇರ್ಲೆಸ್ ಐಸ್ ಲಿಪ್ಸ್ ಆ್ಯಂಡ್ ಹ್ಯಾಂಡ್ಸ್ ಟು ಮಿಸ್. ನಮ್ಮ ಪ್ರೀತಿಯಲ್ಲಿ ನಮ್ಮ ಶರೀರದ ಭಾಗಗಳಿಗೆ ಪ್ರಾಮುಖ್ಯತೆ ಇಲ್ಲ. ಅವರ್ ಟೂ ಸೋಲ್ಸ್ ದೇರ್ ಫೋರ್ ವಿಚ್ ಆರ್ ಒನ್. ಈ ಕಾರಣದಿಂದಾಗಿಯೇ ನಮ್ಮ 2 ಆತ್ಮಗಳು ಒಂದೇ ಆತ್ಮದಂತಾಗಿದೆ. ದೋ ಐ ಮಸ್ಟ್ ಗೋ. ನಾನೀಗ ಹೋಗ್ತಾ ಇದ್ದೇನೆ. ಎಂಡ್ಯೂರ್. ನಮ್ಮ ಪ್ರೀತಿ ಅನ್ನೋದು ಈ ಎಲ್ಲ ವಿಷಯಗಳನ್ನು ಕೊನೆಗಾಣಿಸ್ತದೆ. ನಾಟ್ ಎಟ್ ಅ ಬ್ರೀಚ್. ಇದು ಕೊನೆಗೊಳ್ಳುವಂತಹದ್ದಲ್ಲ. ಬ್ರಿಚ್ ಅಂದರೆ ಕೊನೆಗಾಣುವಂತಹದ್ದು. ಬಟ್ ಆನ್ ಎಕ್ಸ್ಪೆನ್ಷನ್. ಅದಲ್ಲದೆ ಬೆಳವಣಿಗೆಯನ್ನು ಹೊಂದುತ್ತದೆ. ಈ ಪ್ರೀತಿ ಅನ್ನೋದು ಕೊನೆಗಾಣುವುದಲ್ಲ, ಇನ್ನು ಜಾಸ್ತಿ ಗ್ರೋತನ್ನು ಕಾಣ್ತದೆ. ಲೈಕ್ ಗೋಲ್ಡ್ ಟು ಏರಿ ಥಿನ್ನೆಸ್ ಬೀಟ್. ಅಂದರೆ ಚಿನ್ನವನ್ನು ಎಷ್ಟು ಬಾರಿ ಹೊಡೆದರೂ ಅದನ್ನು ಮತ್ತಷ್ಟು ಬಿಸಿ ಮಾಡಿದಷ್ಟು ಅದರ ಹೊಳಪು ಹೇಗೆ ಹೊರಹೊಮ್ಮುತ್ತದೆ, ಹಾಗೆಯೇ ನಮ್ಮ ಪ್ರೀತಿ ಅನ್ನೋದು ನಾವು ದೂರ ಆದರೂ ಅದರ ಹೊಳಪು, ಅದರ ಕ್ಲೋಸ್ನೆಸ್ ಇನ್ನೂ ಜಾಸ್ತಿ ಆಗ್ತದೆ. ಇಲ್ಲಿ ಇನ್ನೊಂದು ರೀತಿಯಾಗಿ ಜಾನ್ ಡನ್ ತನ್ನ ಲೋಹದ ಕುರಿತಾಗಿ ತನ್ನ ಜ್ಞಾನವನ್ನು ಹೊರಹೊಮ್ಮಿಸಿದ್ದಾರೆ. ಇಫ್ ದೇ ಬಿ ಟು. ಎಲ್ಲಿಯಾದರೂ ನಮ್ಮ ಆತ್ಮಗಳು ಬೇರೆ ಬೇರೆಯಾಗಿದ್ದರೆ, ದೇ ಆರ್ ಟು ಸೋ. ಬೇರೆ ಬೇರೆಯಾಗಿದ್ದರೆ, ಆಸ್ ಸ್ಟಿಫ್ ಟ್ವಿನ್ ಕಂಪಾಸಸ್ ಆರ್ ಟು. ಒಂದು ಕಂಪಾಸಲ್ಲಿರುವಂತಹ 2 ತುದಿಗಳ ರೀತಿ. ಇಲ್ಲಿ ಜಾನ್ ಡನ್ ಅವರು ಒಂದು ಕಂಪಾಸ್ ಅಥವಾ ಕೈವಾರ ಅಂತ ಏನು ಹೇಳ್ತೇವೆ, ಮ್ಯಾಥಮೆಟಿಕ್ಸ್ ಒಂದು ಟೂಲ್, ಅಲ್ಲಿರುವ 2 ತುದಿಗಳ ಹಾಗೆ 2 ಪ್ರೇಮಿಗಳು ಇರ್ತಾರೆ. ಜಾನ್ ಡನ್ ಮುಂದುವರಿದು ತನ್ನ ಪತ್ನಿಗೆ ಹೇಳ್ತಾರೆ, ದೈ ಸೋಲ್ ದ ಫಿಕ್ಸ್ಡ್ ಫುಟ್ ಮೇಕ್ಸ್ ನೋ ಶೋ. ನಿನ್ನ ಆತ್ಮ ಏನಿದೆ ಅದೊಂದು ಫಿಕ್ಸ್ಡ್ ಫುಟ್ ಆಗಿದೆ. ನಿನ್ನ ಆತ್ಮ ಅನ್ನೋದು ಕಂಪಾಸಲ್ಲಿರುವಂತಹ ಫಿಕ್ಸ್ಡ್ ಫುಟ್ ಆಗಿದೆ. ಮೇಕ್ಸ್ ನೋ ಶೋ ಟು ಮೂವ್. ಅದು ಯಾವುದೇ ಮೂಮೆಂಟನ್ನು ಮಾಡೋದಿಲ್ಲ. ಬಟ್ ಡೋತ್ ಇಫ್ ದೇ ಅದರ್ ಡೂ. ಯಾವಾಗ ಆ ಫಿಕ್ಸ್ಡ್ ಫುಟ್ ಮೂವ್ ಆಗುತ್ತೆ ಅಂದರೆ ತನ್ನ ಜೊತೆ ಇರುವ ಇನ್ನೊಂದು ಪ್ಯಾರ್ ಮೂಮೆಂಟ್ ಆದಾಗ ಅದು ಎಷ್ಟೇ ದೂರದಲ್ಲಿದ್ದರೂ ತನ್ನ ಅಕ್ಷದಲ್ಲಿ ಕೆಲವು ಮೂಮೆಂಟ್ಗಳನ್ನು ಮಾಡ್ತದೆ, ಆದರೆ ಒಂದು ಇನ್ನೊಂದನ್ನು ಬಿಟ್ಟು ಕೊಡೋದಿಲ್ಲ. ಆ್ಯಂಡ್ ದೋ ಇಟ್ ಇನ್ ದ ಸೆಂಟರ್ ಸಿಟ್.
ಆ ಫಿಕ್ಸ್ ಆಗಿರೋ ಫೂಟ್ ಏನಿದೆ ಅದು ಸೆಂಟರಲ್ಲಿದೆ. ಎಟ್ ವೆನ್ ದ ಅದರ್ ಫಾರ್ ಡೋತ್ ರೋಮ್ ಇಟ್ ಲೇನ್ಸ್ ಆ್ಯಂಡ್ ಹರ್ಕನ್ಸ್ ಆಫ್ಟರ್ ಇಟ್. ಅದು ಇನ್ನೊಂದು ಕಾಲಿನ ಜೊತೆ ಇನ್ನೊಂದು ತುದಿ ಏನಿದೆ ಅದರ ಜೊತೆ ಓಡಾಡ್ತಾ ಇರ್ತದೆ. ಇಲ್ಲಿ ರೋಮ್ ಅಂದರೆ ಮೂಮೆಂಟ್ ಆಗುವಂತಹದ್ದು, ಸುತ್ತಾಡುವಂತಹದ್ದು, ಓಡಾಡ್ತಾ ಇರುವಂತಹದ್ದು. ಇಲ್ಲಿ ಅದು ಒಂದರ ಮಾತನ್ನು ಇನ್ನೊಂದು ಕೇಳ್ತದೆ. ಹರ್ಕನ್ಸ್ ಅಂದರೆ ಕೇಳುವಂತಹದ್ದು. ಆ್ಯಂಡ್ ಗ್ರೋಸ್ ಎರೆಕ್ಟ್ ಆ್ಯಸ್ ದಟ್ ಕಮ್ಸ್ ಹೋಮ್. ಯಾವ ಕಾಲು, ಯಾವ ಫೂಟ್ ಫಿಕ್ಸ್ ಆಗಿರ್ತದೆ ಅದರೊಂದಿಗೆ ಇನ್ನೊಂದು ಫೂಟ್ ಕೂಡ ಅದರ ಹೋಮಿಗೆ, ಅದರ ಹತ್ತಿರ ಬಂದು ಸೇರ್ತದೆ. ಆ ಎರಡು ತುದಿಗಳು ತನ್ನ ಕೆಲಸ ಆದ ಮೇಲೆ ಒಂದು ಇನ್ನೊಂದನ್ನು ಮೀಟ್ ಆಗೇ ಆಗ್ತದೆ. ಪದ್ಯದ ಕೊನೆಯ ಸಾಲುಗಳಲ್ಲಿ ಕೂಡ ಜಾನ್ ಡನ್ ತನ್ನ ಹೆಂಡತಿಗೆ ಹೇಳ್ತಾರೆ, ಸಚ್ ವಿಲ್ಟ್ ದೌ ಬಿ ಟು ಮೀ. ನೀನು ಎಲ್ಲೇ ಇದ್ದರೂ ನನಗೋಸ್ಕರನೇ ಇರ್ತೀಯ. ಹೂ ಮಸ್ಟ್ ಲೈಕ್ ದಿ ಅದರ್ ಫೂಟ್. ನಾನು ಆ ಕೈವಾರದಲ್ಲಿರುವ ಇನ್ನೊಂದು ಪಾದದ ರೀತಿ. ಒಬ್ಲಿಕ್ವಿಲಿ ರನ್. ಅದರಲ್ಲಿರುವಂತಹ ಇನ್ನೊಂದು ಪಾದ ನಾನೇನು ಮಾಡ್ತಾ ಇದ್ದೇನೆ, ಒಂದಷ್ಟು ಸಲ ತಿರುಗ್ತೇನೆ. ದೈ ಫಾರ್ಮ್ಲೆಸ್ ಮೇಕ್ಸ್ ಮೈ ಸರ್ಕಲ್ ಜಸ್ಟ್. ನಿನ್ನಲ್ಲಿರುವ ಲಾಯಲ್ಟಿ ಏನಿದೆ, ಒಳ್ಳೆತನ ಏನಿದೆ, ಅದು ನನ್ನ ಚಲನೆಗೆ ತುಂಬಾ ಸಹಕಾರಿಯಾಗಿದೆ. ಅದು ನನ್ನನ್ನು ಕೂಡ ಒಬ್ಬ ಲಾಯಲ್ ವ್ಯಕ್ತಿಯನ್ನಾಗಿ, ವರ್ಚುವಸ್ ವ್ಯಕ್ತಿಯನ್ನಾಗಿ, ಒಬ್ಬ ಜೆಂಟಲ್ ಮ್ಯಾನ್ ಆಗಿ ಇರಿಸ್ತದೆ. ಫರ್ಮ್ನೆಸ್ ಅಂದರೆ ನಿನ್ನಲ್ಲಿರುವ ಲಾಯಲ್ಟಿ. ಆ್ಯಂಡ್ ಮೇಕ್ಸ್ ಮೀ ಎಂಡ್ ವೇರ್ ಐ ಬಿಗನ್. ಈ ಎಲ್ಲ ಕಾರಣಗಳಿಂದಲೇ ನಾನು ನನ್ನ ಜರ್ನಿಯನ್ನು ಎಲ್ಲಿ ಆರಂಭಿಸಿರ್ತೇನೆ ಅದೇ ಜರ್ನಿಗೆ ಪುನಃ ಬಂದು ನಿಲ್ತೇನೆ. ಎಲ್ಲದಕ್ಕೂ ಕಾರಣ ನಿನ್ನಲ್ಲಿರುವ ಪ್ರೀತಿ ಹಾಗೂ ನಿನ್ನಲ್ಲಿರುವ ಒಳ್ಳೆಯತನ. ಅದು ನನ್ನನ್ನು ನಿನ್ನ ಕಡೆ ಸೆಳೆಯುತ್ತದೆ ಹಾಗೂ ನಾವು ಪರಸ್ಪರ ಒಂದಾಗಿ ಇರ್ತೇವೆ, ಒಂದು ಕೈವಾರದ ರೀತಿಯಲ್ಲಿ, ಒಂದು ಕಂಪಾಸ್ನ ರೀತಿಯಲ್ಲಿ. ಇದು ಜಾನ್ ಡನ್ ಅವರು ಬರೆದ ಅ ವ್ಯಾಲೆಡಿಕ್ಷನ್ ಫಾರ್ಬಿಡನ್ ಮಾರ್ನಿಂಗ್ ಅನ್ನುವ ಕವಿತೆಯ ಕನ್ನಡ ವಿವರಣೆ. ಇದರ ಅರ್ಥ ನಿಮಗೆ ಸ್ಪಷ್ಟ ಆಗಿದೆ ಅಂದ್ಕೊಳ್ತೇನೆ. ನಿಮ್ಮ ಎಕ್ಸಾಮ್ಗೆ ತುಂಬ ಸಹಕಾರಿಯಾಗಿದೆ ಕೂಡ ಅಂದುಕೊಳ್ತೇನೆ. ಈ ವಿಡಿಯೋ ನಿಮಗೆ ಸಹಕಾರಿಯಾಗಿದ್ದರೆ ದಯವಿಟ್ಟು ಮೆಸೇಜ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.